ಸ್ನೇಹಿತರೆ ನಮಸ್ಕಾರ. EPFO ಹೊಸ ನಿಯಮಗಳು 2026. PF ಹಣ ತೆಗೆಯುವುದು ಈಗ ಇನ್ನಷ್ಟು ಸುಲಭ. ನಿಮ್ಮ PF ಹಣವನ್ನು ಈಗ ಯಾವಾಗ, ಎಷ್ಟು ಬಾರಿ ಮತ್ತು ಯಾವ ಕಾರಣಕ್ಕೆ ಪಡೆಯಬಹುದು ಎಂಬುದರಲ್ಲಿ EPFO ಕೆಲವು ಪ್ರಮುಖ ಬದಲಾವಣೆಗಳನ್ನು ಮಾಡಿದೆ. ಇದರ ಜೊತೆಗೆ ಹಳೆಯ ಕಾನೂನಲ್ಲಿದ್ದಂಥ ಎಲ್ಲ PF ಬದಲಾವಣೆ ಅಥವಾ ರೂಲ್ಸನ್ನು ಕೆಲವೊಂದು ಅಮೆಂಡ್ಮೆಂಟ್ ಮಾಡಲಾಗಿದೆ. ಅದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸುತ್ತೇನೆ. ಇವತ್ತು ನಾವು ನಿಮ್ಮ PF ಹಣವನ್ನು ಯಾವಾಗ, ಎಷ್ಟು ಬಾರಿ, ಯಾವ ಕಾರಣಕ್ಕೆ ಪಡೆಯಬಹುದು ಎಂಬುದನ್ನು ಈ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ಏನು ಬದಲಾವಣೆ? ಮೊದಲು ಇದ್ದಂತೆ ಅನೇಕ ಪ್ರತ್ಯೇಕ ನಿಯಮಗಳು ಬದಲು ಈಗ EPFO ಭಾಗಶಃ ಹಣ ತೆಗೆಯಲು ನಿಯಮಗಳನ್ನು 3 ಪ್ರಮುಖ ವಿಭಾಗಗಳಾಗಿ ಸರಳಗೊಳಿಸಿದೆ. ಇದರಿಂದ ಸದಸ್ಯರಿಗೆ ಹಣ ಪಡೆಯುವುದು ಇನ್ನಷ್ಟು ಸುಲಭವಾಗಿದೆ. ಅಗತ್ಯ ಅವಶ್ಯಕತೆಗಳು. ಈ ವಿಭಾಗದಲ್ಲಿ 3 ಪ್ರಮುಖ ಕಾರಣಗಳಿವೆ. ಒಂದೇನಪ್ಪ ಅಂದರೆ ಅನಾರೋಗ್ಯ. ನಿಮಗೆ ಅಥವಾ ನಿಮ್ಮ ಕುಟುಂಬದವರಿಗೆ ವೈದ್ಯಕೀಯ ತುರ್ತು ಪರಿಸ್ಥಿತಿ ಬಂದರೆ ಅಗತ್ಯವಿದ್ದಾಗ PF ಮುಂಗಡ ಪಡೆಯಬಹುದು. ಎರಡನೇದು ಶಿಕ್ಷಣ. ನಿಮ್ಮ ಅಥವಾ ಕುಟುಂಬದ ಶಿಕ್ಷಣಕ್ಕಾಗಿ ಸದಸ್ಯತ್ವದ ಅವಧಿಯಲ್ಲಿ 10 ಬಾರಿ ಹಣ ಪಡೆಯುವ ಅವಕಾಶವಿದೆ. ಮೂರನೇದು ಮದುವೆ. ನಿಮ್ಮ ಅಥವಾ ಕುಟುಂಬದ ಮದುವೆಗಾಗಿ ಸದಸ್ಯತ್ವದ ಅವಧಿಯಲ್ಲಿ 5 ಬಾರಿ ಹಣ ಪಡೆಯಬಹುದು. ಮೂರನೇ ಭಾಗ ಏನಪ್ಪ ಅಂದರೆ ಹೌಸಿಂಗ್ ರಿಲೇಟೆಡ್. ಮನೆಗೆ ಸಂಬಂಧಿಸಿದ ಅಗತ್ಯಗಳಿಗಾಗಿ, ಅಂದರೆ ಮನೆ ಅಥವಾ ಸೈಟ್ ಖರೀದಿಗೆ, ಮನೆ ನಿರ್ಮಾಣಕ್ಕೆ, ಹೋಮ್ ಲೋನ್ ಮರುಪಾವತಿಗೆ, ಮನೆ ನವೀಕರಣ ಅಥವಾ ರಿಪೇರಿ, ರಿನೋವೇಷನ್ ಈ ಉದ್ದೇಶಗಳಿಗಾಗಿ ಸದಸ್ಯತ್ವದ ಅವಧಿಯಲ್ಲಿ 5 ಬಾರಿ PF ಮುಂಗಡ ಪಡೆಯಬಹುದಾಗಿದೆ. ನಾಲ್ಕನೇದೇನಪ್ಪ ಅಂದರೆ ಸ್ಪೆಷಲ್ ಸರ್ಕಮ್ಸ್ಟೆನ್ಸ್. EPFO ಅಥವಾ ಕೇಂದ್ರ ಮಂಡಳಿ ಸೂಚಿಸಿರುವ ವಿಶೇಷ ಸಂದರ್ಭಗಳಲ್ಲಿ ಒಂದು ಆರ್ಥಿಕ ವರ್ಷದಲ್ಲಿ 2 ಬಾರಿ ಹಣ ಪಡೆಯುವ ಅವಕಾಶವಿದೆ. ಮತ್ತು ಭಾಗ 5 ಪ್ರಮುಖ ಬದಲಾವಣೆಗಳು. ಇನ್ನೊಂದು ಪ್ರಮುಖ ವಿಷಯವೇನೆಂದರೆ ಈಗ ಅನೇಕ ಸಂದರ್ಭಗಳಲ್ಲಿ 12 ತಿಂಗಳ EPF ಸದಸ್ಯತ್ವ ಪೂರ್ಣಗೊಂಡ ನಂತರವೇ ಭಾಗಶಃ ಹಣ ಪಡೆಯಲು ಅರ್ಹತೆ ಸಿಗುತ್ತದೆ. ಇದರಿಂದ ಹಿಂದಿನ ಜಟಿಲ ಸೇವಾ ಅವಧಿ ನಿಯಮಗಳನ್ನು ಸರಳಗೊಳಿಸಲಾಗಿದೆ. ಅಂದರೆ ಹಿಂದೆ ನೀವು ಏನಾದರೂ ಲೋನ್ ತೆಗಿಬೇಕಂದ್ರೆ ಮಿನಿಮಮ್ ಇದೆ. ಮತ್ತು ಭಾಗ 6 ಏನಪ್ಪ ಅಂದರೆ ಉದ್ಯೋಗ ಕಳೆದುಕೊಂಡ್ರೆ, ನೀವು ಉದ್ಯೋಗ ಕಳೆದುಕೊಂಡಿದ್ದರೆ 1 ತಿಂಗಳ ನಿರುದ್ಯೋಗ ನಂತರ ನಿಮ್ಮ PF ಮೊತ್ತದ 75ರವರೆಗೆ ನೀವು ಹಿಂಪಡೆಯಬಹುದು. ಉಳಿದ ಮೊತ್ತವನ್ನು ನಿಯಮಾನುಸಾರ ನಂತರ ಪಡೆಯಬಹುದು. ಭಾಗ 7 ಇನ್ನೊಂದು ಉತ್ತಮ ಸುದ್ದಿ ಏನಪ್ಪ ಅಂದರೆ EPFO ಈಗ ಕ್ಲೈಮ್ ಪ್ರಕ್ರಿಯೆಯನ್ನು ವೇಗಗೊಳಿಸಿದೆ. ಸರಿಯಾದ ದಾಖಲೆಗಳಿದ್ದರೆ ಹಲವಾರು ಕ್ಲೈಮ್ಗಳನ್ನು 3 ದಿನಗಳ ಒಳಗೆ ವಿಲೇವಾರಿ ಮಾಡುವ ಗುರಿಯೊಂದಿಗೆ ಹೊಸ ವ್ಯವಸ್ಥೆ ಜಾರಿಗೆ ತಂದಿದೆ. ಸಂಪೂರ್ಣ ಪ್ರಕ್ರಿಯೆಯನ್ನು ಹೆಚ್ಚು ಡಿಜಿಟಲ್ ಮತ್ತು ಸುಲಭಗೊಳಿಸಲಾಗಿದೆ. ಅಂದರೆ ಹಿಂದೆ ನಾವು ಒಂದು PF ಅಮೌಂಟ್ ವಿಡ್ರಾ ಮಾಡೋಕಂದ್ರೆ 15 ದಿನ, 1 ತಿಂಗಳು ಕಾಯಬೇಕೈತಿ. ಈಗ ಎಲ್ಲ ಡಿಜಿಟಲ್ ವ್ಯವಸ್ಥೆ ಮಾಡಿ ವಿತಿನ್ 3 ಡೇಸಲ್ಲಿ ನಿಮ್ಮ ಕೈಗೆ ಹಣ ಸೇರುತ್ತೆ. ಕೊನೆಯ ಮಾತೇನು ಸ್ನೇಹಿತರೆ ಅಂದರೆ PF ಅಂದರೆ ಕೇವಲ ನಿವೃತ್ತಿ ನಿಧಿ ಮಾತ್ರವಲ್ಲ, ಅಗತ್ಯ ಸಮಯದಲ್ಲಿ ನಿಮ್ಮ ಆರ್ಥಿಕ ಭದ್ರತೆಯೂ ಆಗಿದೆ. ಆದರೆ PF ಹಣವನ್ನು ಅನಗತ್ಯವಾಗಿ ಬಳಸದೆ ನಿಜವಾಗಿಯೂ ಅಗತ್ಯವಿದ್ದಾಗ ಮಾತ್ರ ಬಳಸುವುದು ಉತ್ತಮ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮತ್ತು ಇಂತಹ ಉದ್ಯೋಗ, PF, ESI ಹಾಗೂ ಕಾರ್ಮಿಕ ಕಾನೂನುಗಳ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ಈ PF 2026ರಲ್ಲಿ ಹಲವಾರು ಬದಲಾವಣೆಗಳನ್ನು ತಂದಿದ್ದಾರೆ. ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸುತ್ತೇನೆ. ಧನ್ಯವಾದಗಳು.